ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಈಸಿ ಆಗಲಿ, ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಿನೇನು ಕೆಸೆಟ್ ಬರ್ತಾ ಇದೆ, ಆ್ಯಕ್ಚುಲಿ ಈ ಸಂಡೇ ಆಗಬೇಕಾಗಿತ್ತು, ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಕೆಸೆಟ್ಗೆ ರಿಲೇಟೆಡ್ ಆಗಿರೋವಂಥದ್ದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್, ಅಂದರೆ ಈಸಿಯಾಗಿ ಸ್ಕೋರ್ ಮಾಡೋ ಅಂಥದ್ದು, ಜಾಸ್ತಿ ತಲೆ ಉಪಯೋಗಿಸ್ಕೊಳ್ದೇ ಇರೋವಂಥದ್ದು ಚಾಪ್ಟರ್ಗಳು ಯಾವ್ದಿದೆಯೋ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅದ್ರ ಮೇಲೆ ಕ್ವಶನ್ಸ್ ಏನು ಕೇಳ್ತಾರೆ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಆ್ಯಸಿಡ್ಸ್ ಬೇಸಸ್ ಬಗ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಅಂದರೆ ಆಲ್ಕೋಹಾಲ್ಸ್ ಇರ್ಬೋದು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು, ಫಿನಾಲ್ಸು, ಅಮೈನ್ಸು, ಅಮೋನಿಯಾ, ಆಮೇಲೆ ಸಬ್ಸ್ಟಿಟ್ಯೂಟೆಡ್ ಅದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರ್ಬೋದು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರ್ಬೋದು. ಹೌ ಇಟ್ ಗೋಯಿಂಗ್ ಟು ಪ್ಲೇ ಇಂಪಾರ್ಟೆಂಟ್ ರೋಲ್ ಪರ್ಟಿಕ್ಯುಲರ್ಲಿ ಆನ್ ದಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಅದನ್ನೆಲ್ಲ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು, ಆಲ್ಕೋಹಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ನಾವು ಕೆಲವೊಂದನ್ನು ಆ್ಯಸಿಡ್ಸ್ ಅಂತ ಕರಿತೀವಿ. ಯಾವ ಬೇಸಿಸ್ ಮೇಲೆ ಕರಿತೀವಿ ಅಂದರೆ, ಅದು ಪ್ರೋಟಾನ ಕೊಟ್ಟರೆ ಅದನ್ನು ಆ್ಯಸಿಡ್ ಅಂತ ಕರಿತೀವಿ. ಪ್ರೋಟಾನ್ ಕೊಟ್ಟ ಮೇಲೆ ಏನು ಅನಯಾನ್ ಬರುತ್ತಲ್ಲ, ಆ ಅನಯಾನ್ ಸ್ಟೆಬಿಲಿಟಿ ಮೇಲೆ ನಾವು ಇದು ಅಸಿಡಿಕಾ ಬೇಸಿಕಾ ಅಂತ ಹೇಳ್ತೀವಿ ವಿತ್ ರೆಸ್ಪೆಕ್ಟ್ ಟು ಆರ್ಗ್ಯಾನಿಕ್ ಆ್ಯಸಿಡ್ಸ್. ಸೊ ನಾವು ಆ್ಯಸಿಡ್ಸ್ನ ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಕರಿತೀವಿ, ಅಥವಾ ಮಿನರಲ್ ಆ್ಯಸಿಡ್ಸ್ ಅಂತ ಕರಿತೀವಿ. ಸಲ್ಫ್ಯೂರಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡು ಅಂಥದಕ್ಕೆಲ್ಲ ನಾವು ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತಂದರೆ ಕಾರ್ಬನ್ನಿಂದ ಆಗಿದ್ದರೆ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಜನರಲಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ದಟ್ ಆಫ್ ದಿ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಆಲ್ಕೋಹಾಲ್ಸ್ನ ತೊಗೊಂಡ್ರೆ ಆಲ್ಕೋಹಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಯಾವುದು ಪ್ರೋಟಾನ ಕೊಡುತ್ತಲ್ಲ ಅದನ್ನೆಲ್ಲ ಆ್ಯಸಿಡ್ ಅಂತ ಕರಿತೀವಿ. ಆದರೆ ಪ್ರೋಟಾನ್ ಕೊಟ್ಟ ಮೇಲೆ ಏನು ಅನಯಾನ್ ಬರುತ್ತಲ್ಲ, ಆ ಅನಯಾನ್ ಸ್ಟೆಬಿಲಿಟಿ ಮೇಲೆ ನಾವು ಅದು ಅಸಿಡಿಕಾ ಬೇಸಿಕಾ ಅಥವಾ ಲೆಸ್ ಅಸಿಡಿಕಾ, ಮೋರ್ ಅಸಿಡಿಕಾ ಅಂತ ಹೇಳ್ತಾ ಹೋಗ್ತೀವಿ. ಈಗ ಆಲ್ಕೋಹಾಲ್ಸ್ ಲೆಸ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತಿದ್ದಾರೆ ಅಂದರೆ, ಆಲ್ಕೋಹಾಲ್ನ ವಾಟರಲ್ಲಿ ಡಿಸಾಲ್ವ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಅರಿನೇಸ್ ಥಿಯರಿ, ಏಕ್ವಿಯಸ್ ಸೊಲ್ಯೂಷನ್ ಹಾಕ ಆಲ್ಕಾಕ್ಸೈಡ್ ಅಯಾನು ಮತ್ತು H+ ಅಯಾನ್ ಹೊರಗಡೆ ಬರುತ್ತೆ. ಅದು ವಾಟರ್ ಜೊತೆ ಸೇರಿಕೊಂಡು H3O+ ಆಗುತ್ತೆ. ಸೊ ಈ ಆಲ್ಕಾಕ್ಸೈಡ್ ಅಯಾನ್ ಏನಿದೆಯಲ್ಲ, ಅದು ಅನಯಾನ್ ಆಫ್ ದಿ ಆಲ್ಕೋಹಾಲ್ ಏನು ಹೇಳ್ತೀವಿ ಅದಕ್ಕೆ ಆಲ್ಕಾಕ್ಸೈಡ್ ಅಯಾನ್ ಅಂತ ಹೇಳ್ತೀವಿ. ಅದು ಸ್ಟೆಬಿಲೈಸ್ ಆಗುತ್ತಾ ಇಲ್ವಾ ಅಂತ, ಅದು ಸ್ಟೇಬಲ್ ಆಗಿದ್ದರೆ ನಿಮ್ಮದು ಈಕ್ವಿಲಿಬ್ರಿಯಮ್ ವಿಲ್ ಬಿ ಟುವರ್ಡ್ಸ್ ದಟ್. ಇಲ್ಲ ಅಂದರೆ ಅದು ವೀಕ್ ಇತ್ತು ಅಂತಂದರೆ ಮತ್ತೆ ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಈಗ ಆಲ್ಕೋಹಾಲು, ಆಲ್ಕಾಕ್ಸೈಡ್ ಅಯಾನ್ ಎರಡೂ ಏನಿದೆಯಲ್ಲ, ಎರಡೂ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗಲ್ಲ. ಸೊ ಹಾಗಾಗಿ ಅದು ಈವನ್ ದೋ ಇಟ್ ಗೋಯಿಂಗ್ ಟು ಗಿವ್ H+ ಕೊಟ್ಟರು ಅದು ವೀಕ್ ಆ್ಯಸಿಡ್ ಆಗಿರುತ್ತೆ. ಇಮಿಡಿಯೇಟ್ಲಿ ವೆನ್ ಇಟ್ ರಿಯಾಕ್ಟ್ ವಿತ್ ವಾಟರ್, ಅವಾಗ ಏನಾಗುತ್ತೆ ಅದು ಅಂದರೆ ಮತ್ತೆ ಆಲ್ಕೋಹಾಲ್ ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಆಲ್ಕೋಹಾಲ್ಸ್ ಲೆಸ್ ಅಸಿಡಿಕ್ ಅಂತ ಹೇಳ್ತೀವಿ. ಅಸಿಡಿಕ್ ನೋ ಡೌಟ್, ಬಟ್ ತುಂಬ ಕಡಿಮೆ ಅಸಿಡಿಕ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಆಲ್ಕೋಹಾಲ್ಸ್, ದ ಆಲ್ಕಾಕ್ಸೈಡ್ ಅಯಾನ್ ಈಸ್ ಡಿಸ್ಟೆಬಿಲೈಸ್ ಡ್ಯೂ ಟು +I ಎಫೆಕ್ಟ್ ಆಫ್ ದಿ ಆಲ್ಕೈಲ್ ಗ್ರೂಪ್. ಸೊ ಇಲ್ಲಿ R ಗ್ರೂಪ್ ಏನಿದೆಯಲ್ಲ, ಅದೇನಾದರೂ ಆಲ್ಕೈಲ್ ಗ್ರೂಪ್ ಆಗಿತ್ತು ಅಂದರೆ ಆವಾಗ ನೆಗೆಟಿವ್ ಚಾರ್ಜ್ ಆನ್ ದಿ ಆಕ್ಸಿಜನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆಗೆಟಿವ್ ಚಾರ್ಜ್ ಯಾವಾಗ ಬರಿತೀವಿ ನಾವು, ವೆನ್ ದೇರ್ ಇಸ್ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್. ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ ಅದು ಡಿಸ್ಟೆಬಿಲೈಸ್ ಆಗುತ್ತೆ, ಸ್ಟೆಬಿಲೈಸ್ ಆಗಿರಲ್ಲ. ಅದು ಆಲ್ರೆಡಿ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇರೋವಂಥ ಆಟಮ್ಗೆ ಮತ್ತಷ್ಟು R ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, +I ಎಫೆಕ್ಟ್ನ ಮಾಡ್ತಾ ಇದೆ. ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ ಅದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಅದು ಕೊಟ್ಟು ನೆಗೆಟಿವ್ ಚಾರ್ಜ್ ಆಫ್ ದಿ ಆಕ್ಸಿಜನ್ ಏನಾಗುತ್ತೆ, ಜಾಸ್ತಿ ಮಾಡುತ್ತೆ, ಇಂಟೆನ್ಸಿಫೈ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಹೈಲಿ ಅನ್ಸ್ಟೇಬಲ್. ಹಾಗಾಗಿ ಇಟ್ ಗಿವ್ ಬ್ಯಾಕ್ ದಿ alcohol. So in case of alcohol, the alkoxide ion is destabilized due to the +I effect of the alkyl group. A negative charge is localized on oxygen and no resonating structures are possible in both alcohol and alkoxide ion, and the bond between OH bond becomes strong. Hence release of protein is very difficult and makes alcohol less acidic. ಯಾಕಿದು ಲೆಸ್ ಅಸಿಡಿಕ್ ಆಗ್ತಿದೆ ಅಂದರೆ, ಈ ಆಲ್ಕಾಕ್ಸೈಡ್ ಅಯಾನ್ ಏನಿದೆಯಲ್ಲ ಅದು ಸ್ಟೆಬಿಲೈಸ್ ಆಗಲ್ಲ. ಮೋರ್ ಓವರ್ ಅದು ಡಿಸ್ಟೆಬಿಲೈಸ್ ಆಗಿಬಿಡುತ್ತೆ, ಹಂಗಾಗಿ ವೀಕ್ ಇರುತ್ತೆ.
ಸೊ ಇನ್ ಕಂಪ್ಯಾರಿಸನ್ ಟು ದಟ್ ನಾನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ತೊಗೊಂಡ್ರೆ RCOOH ಗ್ರೂಪ್ ಇರುತ್ತೆ. ಆವಾಗ ಅದು ಹೆಚ್ಚಿನ ಕೊಟ್ಬಿಡ್ತು ಅಂತಂದರೆ ಆವಾಗ ಅದಕ್ಕೆ ಕಾರ್ಬಾಕ್ಸಲೇಟ್ ಅಯಾನ್ ಅಂತ ಹೇಳ್ತೀವಿ, RCOO- ಅಂತ ಹೇಳ್ತೀವಿ. ಇಲ್ಲೇನಾಗ್ತಿದೆ ಅಂದರೆ ನೆಗೆಟಿವ್ ಚಾರ್ಜ್ ಇದೆ, ಇದು ರೆಸೊನೆನ್ಸ್ ಆಗುತ್ತೆ, ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಆಗುತ್ತೆ. ಮೋರ್ ಓವರ್ ದ ನೆಗೆಟಿವ್ ಚಾರ್ಜ್ ಇಸ್ ನಾಟ್ ಲೋಕಲೈಸ್ಡ್ ಆನ್ ಓನ್ಲಿ ಒನ್ oxygen atom, as in the case of alcohol it is between two ಆಕ್ಸಿಜನ್ ಆಟಮ್. ಹಂಗಾಗಿ ಏನಾಗುತ್ತೆ, ಇದು ಮೋರ್ ಸ್ಟೇಬಲ್ ಆಗುತ್ತೆ. ಇಲ್ಲೂ ಪ್ಲಸ್ ಐ ಎಫೆಕ್ಟ್ ಇದೆ, ನೋ ಡೌಟ್. ಆರ್ ಗ್ರೂಪ್ ಇಸ್ ಅನ್ ಆಲ್ಕೈಲ್ ಗ್ರೂಪ್, ಪ್ಲಸ್ ಐ ಎಫೆಕ್ಟ್ ಇದೆ. ಆದರೆ ಆ ಪ್ಲಸ್ ಐ ಎಫೆಕ್ಟ್ ಏನು ಮಾಡ್ತಾ ಇದೆ ಅಂದರೆ ಇಟ್ ಈಸ್ ನಲಿಫೈಡ್ ಬಿಕಾಸ್ ಆಫ್ ದಿ ಟೂ ಆಕ್ಸಿಜನ್ ಪ್ರೆಸೆಂಟ್ ಇನ್ ದಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಮೋರ್ ಓವರ್ ಇಟ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಆಗುತ್ತೆ. ಮೂರನೇ ತೊಗೊಂಡ್ರೆ ಫಿನಾಲ್ಸ್ನ ತೊಗೊಂಡ್ರೆ, ಫಿನಾಲ್ಸು ವಾಟರ್ ಒಳಗಡೆ ಹಾಕಿದಾಗ ನಮಗೆ ಏನು ಅಯಾನ್ ಬರ್ತಲ್ಲ, ಅನಯಾನ್ ಬರ್ತಲ್ಲ, ಅದಕ್ಕೆ ಫಿನಾಕ್ಸೈಡ್ ಅಯಾನ್ ಅಂತ ಹೇಳ್ತೀವಿ. ಅದು ಸ್ಟೇಬಲ್ ಆಯಿತು ಅಂತಂದರೆ ಇಟ್ ಆ್ಯಕ್ಟ್ ಆಸ್ ಎ ಆ್ಯಸಿಡ್, ಇಲ್ಲ ಅಂತಂದರೆ ಇಟ್ ಆ್ಯಕ್ಟ್ ಆಸ್ ಎ ವೀಕ್ ಆ್ಯಸಿಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದು ಏನಾಗುತ್ತೆ, O- ಏನಿದೆಯಲ್ಲ, ಆ ನೆಗೆಟಿವ್ ಚಾರ್ಜ್ ಇಸ್ ನಾಟ್ ಲೋಕಲೈಸ್ಡ್ ಓನ್ಲಿ ಆನ್ ಆಕ್ಸಿಜನ್, ಇಟ್ ಈಸ್ ಶಿಫ್ಟೆಡ್ ಟು ಆಲ್ 6 ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದಿ ರಿಂಗ್. ಸೊ ಅದಕ್ಕೆ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಸೊ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋದಂಗೆ ಅಸಿಡಿಕ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಮೋರ್ ಟುವರ್ಡ್ಸ್ ದಿ ಫಿನಾಕ್ಸೈಡ್ ಅಯಾನ್ ರಾದರ್ ದ್ಯಾನ್ ಫಿನಾಲ್. ಇಲ್ಲಿ ಫಿನಾಲೂ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ, ಫಿನಾಕ್ಸೈಡು ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಆದರೆ ಯಾವುದು ಮೋರ್ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ ಅಂದರೆ ಫಿನಾಕ್ಸೈಡ್ ಈಸ್ ಮೋರ್ ರೆಸೊನೆನ್ಸ್ ಸ್ಟೆಬಿಲೈಸ್. ಹಾಗಾಗಿ ದಟ್ ಈಸ್ ಮೋರ್ ಬೇಸಿಕ್ ಕಂಪೇರ್ ಟು ದಟ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸು ಫಿನಾಲ್ಸ್ನ ಕಂಪೇರ್ ಮಾಡಿದ್ರೆ ಆಲ್ಕೋಹಾಲ್ಸು ವೀಕ್ ಆ್ಯಸಿಡ್, ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ಇನ್ ನೇಚರ್. ಓಕೆ, ಈಗ ನಾವೇನು ಮಾಡ್ತಾ ಇದ್ದೀವಿ, ಫಿನಾಲ್ ಮೇಲೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಹಾಕಿದ್ರೆ ಏನಾಗುತ್ತೆ, ವಾಟ್ಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆನ್ ಅಸಿಡಿಟಿ ಆಫ್ ಫಿನಾಲ್ಸ್. ನಾವು ಗ್ರೂಪ್ಸ್ನ ಎರಡು ರೀತಿ ಕ್ಲಾಸಿಫೈ ಮಾಡಿದ್ವಿ. ಒಂದಕ್ಕೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂದರೆ ಏನು ಅಂತಂದರೆ ದೇ ಗೋಯಿಂಗ್ ಟು ಪುಲ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಬಾಂಡಿಂಗ್ ಆಟಮ್ನ ಎಲೆಕ್ಟ್ರಾನ್ನ ಕಿತ್ಕೊಡುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಕ್ಲೋರೋ ಗ್ರೂಪ್ ಆಗಿರ್ಬೋದು, ನೈಟ್ರೋ ಗ್ರೂಪು, ಸೈನೋ ಗ್ರೂಪು, ಆಲ್ಡಿಹೈಡು, ಆ್ಯಸಿಡ್, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಅಲ್ಲಿ ಏನಾಗ್ತಿದೆ, ಫಿನಾಕ್ಸೈಡ್ ಅಯಾನ್ ಬರ್ತಾ ಇದೆ. ಫಿನಾಕ್ಸೈಡ್ ಅಯಾನ್ ಅಂದರೆ ಆಕ್ಸಿಜನ್ ಮೇಲಾಗಿದೆ, ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಅಂದರೆ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಬೇಕು, ಕಡಿಮೆ ಮಾಡಬೇಕು. ಅದು ಕಡಿಮೆ ಯಾವಾಗ ಮಾಡುತ್ತೆ, ವೆನ್ ಇಟ್ ಇಸ್ ಅಟ್ಯಾಚ್ ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಏನು ಮಾಡುತ್ತೆ, ಎಕ್ಸಸ್ ಎಲೆಕ್ಟ್ರಾನ್ಸ್ನ ಪುಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ದ ನೆಗೆಟಿವ್ ಚಾರ್ಜ್ ಆನ್ ದಿ ಆಕ್ಸಿಜನ್ ಈಸ್ ಡಿಕ್ರೀಸ್ಡ್. ಆ ಇಂಟೆನ್ಸಿಫಿಕೇಶನ್ ಏನಾಗುತ್ತೆ, ಕಡಿಮೆ ಮಾಡುತ್ತೆ. ಹಾಗಾಗಿ ಅಸಿಡಿಕ್ ಕ್ಯಾರೆಕ್ಟರ್ದು ಫಿನಾಲ್ದು ಇನ್ಕ್ರೀಸ್ ಆಗುತ್ತೆ. ಎಗೇನ್ ಸೇಮ್ ಇಲ್ಲಿ ಏನಿದೆ, ಫಿನಾಲ್ ಇದೆ, ಅದಕ್ಕೊಂದು G ಗ್ರೂಪ್ನ ಆ್ಯಡ್ ಮಾಡಿದ್ವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಆ್ಯಡ್ ಮಾಡಿದ್ವಿ. ವಾಟರ್ ಹಾಕಿದಾಗ ಏನಾಗುತ್ತೆ, ಫಿನಾಕ್ಸೈಡ್ ಅಯಾನ್ ಬರುತ್ತೆ. ಆ ಫಿನಾಕ್ಸೈಡ್ ಅಯಾನು ಸ್ಟೆಬಿಲಿಟಿ ಯಾವ ಥರ ಆಗುತ್ತೆ ಅಂತ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆದರೆ ಬೇರೆ ಥರ ಆಗುತ್ತೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದರೆ ಬೇರೆ ಥರ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪಿಂದ ಇಟ್ ಗೋಯಿಂಗ್ ಟು ಪುಲ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ O-, ಹಾಗಾಗಿ ಏನಾಗುತ್ತೆ, ಸ್ಟೆಬಿಲೈಸ್ ಆಗುತ್ತೆ ಫಿನಾಕ್ಸೈಡ್ ಅಯಾನು. ಹಾಗಾಗಿ ಅಸಿಡಿಕ್ ಕ್ಯಾರೆಕ್ಟರು ಆಗುತ್ತೆ. ಅದೇ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳೋಣ. CH3 ಗ್ರೂಪ್ ಇರ್ಬೋದು, OH ಗ್ರೂಪ್ ಇರ್ಬೋದು, OR ಗ್ರೂಪ್ ಇರ್ಬೋದು, NR2 ಗ್ರೂಪ್ ಇರ್ಬೋದು. ಇದಕ್ಕೆಲ್ಲ ಏನಂತ ಕರಿತೀವಿ ನಾವು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ದಿ ಎಲೆಕ್ಟ್ರಾನ್. ಅವಾಗ ಏನಾಗುತ್ತೆ ಅಂದರೆ, ಈಗ ಆ್ಯಕ್ಚುಲಿ ಆಕ್ಸಿಜನ್ ಮೇಲೆ ಏನಾಗಿದೆ, ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಅಂದರೆ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಈ ಗ್ರೂಪ್ಸ್ ಅಥವಾ ಎಲೆಕ್ಟ್ರಾನ್ಸ್ನ ಕೊಟ್ಟಾಗ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಆನ್ ದಿ ಆಕ್ಸಿಜನ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನೆಗೆಟಿವ್ ಚಾರ್ಜು ಇಂಟೆನ್ಸಿಫೈ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಡಿಸ್ಟೆಬಿಲೈಸೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಸ್ಟೆಬಿಲೈಸೇಷನ್ ಜಾಸ್ತಿ ಆದಾಗ ನಿಮ್ಮದು ಏನಾಗುತ್ತೆ, ಅಸಿಡಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೋಬೇಕು, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆಯಾ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆಯಾ ಅಂತ ನಾವು ನೋಡ್ಕೋಬೇಕು. ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ದರೆ ಅಸಿಡಿಟಿ ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಇನ್ಕ್ರೀಸ್. ನಿಮಗೆ ಗೊತ್ತು, ಆಲ್ಕೋಹಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ನಾವು ಕೆಲವೊಂದನ್ನು ಆ್ಯಸಿಡ್ಸ್ ಅಂತ ಕರಿತೀವಿ. ಯಾವ ಬೇಸಿಸ್ ಮೇಲೆ ಕರಿತೀವಿ ಅಂದರೆ, ಅದು ಪ್ರೋಟಾನ್ ಕೊಟ್ಟರೆ ಅದನ್ನು ಆ್ಯಸಿಡ್ ಅಂತ ಕರಿತೀವಿ. ಪ್ರೋಟಾನ್ ಕೊಟ್ಟ ಮೇಲೆ ಏನು ಅನಯಾನ್ ಬರುತ್ತಲ್ಲ, ಆ ಅನಯಾನ್ ಸ್ಟೆಬಿಲಿಟಿ ಮೇಲೆ ನಾವು ಇದು ಅಸಿಡಿಕಾ ಬೇಸಿಕಾ ಅಂತ ಹೇಳ್ತೀವಿ ವಿತ್ ರೆಸ್ಪೆಕ್ಟ್ ಟು ಆರ್ಗ್ಯಾನಿಕ್ ಆ್ಯಸಿಡ್ಸ್. ಸೊ ನಾವು ಆ್ಯಸಿಡ್ಸ್ನ ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್
ಕರಿತೀವಿ, ಅಥವಾ ಮಿನರಲ್ ಆ್ಯಸಿಡ್ಸ್ ಅಂತ ಕರಿತೀವಿ. ಸಲ್ಫ್ಯೂರಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡು ಅಂಥದಕ್ಕೆಲ್ಲ ನಾವು ಇನಾರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತಂದರೆ ಕಾರ್ಬನ್ನಿಂದ ಆಗಿದ್ದರೆ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಜನರಲಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ದಟ್ ಆಫ್ ದಿ ಇನಾರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಆಲ್ಕೋಹಾಲ್ಸ್ನ ತೊಗೊಂಡ್ರೆ ಆಲ್ಕೋಹಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಯಾವುದು ಪ್ರೋಟಾನ್ನ ಕೊಡುತ್ತಲ್ಲ ಅದನ್ನೆಲ್ಲ ಆ್ಯಸಿಡ್ ಅಂತ ಕರಿತೀವಿ. ಆದರೆ ಪ್ರೋಟಾನ್ ಕೊಟ್ಟ ಮೇಲೆ ಏನು ಅನಿಯಾನ್ ಬರುತ್ತಲ್ಲ ಆ ಅನಿಯಾನ್ ಸ್ಟೆಬಿಲಿಟಿ ಮೇಲೆ ನಾವು ಅದು ಅಸಿಡಿಕಾ, ಬೇಸಿಕಾ ಅಥವಾ ಲೆಸ್ ಅಸಿಡಿಕಾ, ಮೋರ್ ಅಸಿಡಿಕಾ ಅಂತ ಹೇಳ್ತಾ ಹೋಗ್ತೀವಿ. ಈಗ ಆಲ್ಕೋಹಾಲ್ಸ್ ಲೆಸ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತಿದ್ದಾರೆ ಅಂದರೆ ಆಲ್ಕೋಹಾಲ್ನ ವಾಟರಲ್ಲಿ ಡಿಸಾಲ್ವ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಅರಿನೇಸ್ ಥಿಯರಿ ಏಕ್ವಿಯಸ್ ಸೊಲ್ಯೂಷನ್ ಹಾಕ ಆಲ್ಕಾಕ್ಸೈಡ್ ಅಯಾನು ಮತ್ತು H+ ಅಯಾನ್ ಹೊರಗಡೆ ಬರುತ್ತೆ. ಅದು ವಾಟರ್ ಜೊತೆ ಸೇರಿಕೊಂಡು H3O+ ಆಗುತ್ತೆ. ಸೊ ಈ ಆಕ್ಸಾ ವೀಕ್ ಇರುತ್ತೆ. ಸೊ ಇನ್ ಕಂಪ್ಯಾರಿಸನ್ ಟು ದಟ್ ನಾನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ತೊಗೊಂಡ್ರೆ RCOOH ಗ್ರೂಪ್ ಇರುತ್ತೆ. ಆವಾಗ ಅದು ಹೆಚ್ಚಿನ ಕೊಟ್ಬಿಡ್ತು ಅಂತಂದರೆ ಆವಾಗ ಅದಕ್ಕೆ ಕಾರ್ಬಾಕ್ಸಲೇಟ್ ಅಯಾನ್ ಅಂತ ಹೇಳ್ತೀವಿ, RCOO- ಅಂತ ಹೇಳ್ತೀವಿ. ಇಲ್ಲೇನಾಗ್ತಿದೆ ಅಂದರೆ ನೆಗೆಟಿವ್ ಚಾರ್ಜ್ ಇದೆ, ಇದು ರೆಸೊನೆನ್ಸ್ ಆಗುತ್ತೆ, ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಮೋರ್ ಓವರ್ ದ ನೆಗೆಟಿವ್ ಚಾರ್ಜ್ ಇಸ್ ನಾಟ್ ಲೋಕಲೈಸ್ಡ್ ಆನ್ ಓನ್ಲಿ ಒನ್ ಆಕ್ಸಿಜನ್ ಆಟಮ್ ಆ್ಯಸ್ ಇನ್ ದಿ ಕೇಸ್ ಆಫ್ ಆಲ್ಕೋಹಾಲ್ ಇಟ್ ಈಸ್ ಬಿಟ್ವೀನ್ 2 ಆಕ್ಸಿಜನ್ ಆಟಮ್. ಹಂಗಾಗಿ ಏನಾಗುತ್ತೆ, ಇದು ಮೋರ್ ಸ್ಟೇಬಲ್ ಆಗುತ್ತೆ. ಇಲ್ಲೂ ಪ್ಲಸ್ ಐ ಎಫೆಕ್ಟ್ ಇದೆ, ನೋ ಡೌಟ್. ಆರ್ ಗ್ರೂಪ್ ಇಸ್ ಅನ್ ಆಲ್ಕೈಲ್ ಗ್ರೂಪ್ ಇರುತ್ತೆ. ಗ್ರೇಟರ್ ದಿ ನಂಬರ್ ಆಫ್, ಇದು ಒಂದು ಕೇಸ್ ಆಯ್ತು. ಎರಡನೇದು ಗ್ರೇಟರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಈಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಒಂದಿತ್ತು ಅಂದ್ರೆ ಅದು ಇಂಪಾರ್ಟೆಂಟು. ಎರಡನೇದು ಯಾವ ಪೊಸಿಷನ್ಲಿದೆ ಅಂತ ಇಂಪಾರ್ಟೆಂಟು, ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಮೋರ್ ಸ್ಟೇಬಲ್. ಸೊ ಮೋರ್ ಸ್ಟೇಬಲ್ ಆಗಿದೆ ಅಂತಂದರೆ ಫಿನಾಕ್ಸೈಡ್ ಅಯಾನು ಅಸಿಡಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ತೊಗೊಂಡ್ರೆ 2,4,6 ಟ್ರೈನೈಟ್ರೋಫಿನಾಲ್ನ ತೊಗೊಂಡ್ರೆ 3 ಗ್ರೂಪ್ ಇರೋದಕ್ಕೋಸ್ಕರ, ನೈಟ್ರೋ ಗ್ರೂಪ್ ಇರೋದಕ್ಕೋಸ್ಕರ ನೈಟ್ರೋ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಹಾಗಾಗಿ ಏನಾಯಿತು, ದಿಸ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್. ಅದೇ ಥರ 2,4-ಟ್ರೈನೈಟ್ರೋಫಿನಾಲ್ ತೊಗೊಂಡ್ವಿ, 4 ನೈಟ್ರೋಫಿನಾಲ್ ಅಥವಾ 2 ನೈಟ್ರೋಫಿನಾಲ್ ತೊಗೊಂಡ್ವಿ. ಆಮೇಲೆ ದಟ್ ಈಸ್ ಮೋರ್ ಬೇಸಿಕ್ ಕಂಪೇರ್ ಟು ದಟ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸು ಫಿನಾಲ್ಸ್ನ ಕಂಪೇರ್ ಮಾಡಿದ್ರೆ ಆಲ್ಕೋಹಾಲ್ಸು ವೀಕ್ ಆ್ಯಸಿಡ್, ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ಇನ್ ನೇಚರ್. ಓಕೆ, ಈಗ ನಾವೇನು ಮಾಡ್ತಾ ಇದ್ದೀವಿ, ಫಿನಾಲ್ ಮೇಲೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಹಾಕಿದ್ರೆ ಏನಾಗುತ್ತೆ, ವಾಟ್ಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆನ್ ಅಸಿಡಿಟಿ ಆಫ್ ಫಿನಾಲ್ಸ್. ನಾವು ಗ್ರೂಪ್ಸ್ನ 2 ರೀತಿ ಕ್ಲಾಸಿಫೈ ಮಾಡಿದ್ವಿ. ಒಂದಕ್ಕೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂದರೆ ಏನು ಅಂತಂದರೆ ದೇ ಗೋಯಿಂಗ್ ಟು ಪುಲ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಬಾಂಡಿಂಗ್ ಆಟಮ್ನ ಎಲೆಕ್ಟ್ರಾನ್ನ ಕಿತ್ಕೊಳ್ಳುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಕ್ಲೋರೋ ಗ್ರೂಪ್ ಆಗಿರ್ಬೋದು, ನೈಟ್ರೋ ಗ್ರೂಪು, ಸೈನೋ ಗ್ರೂಪು, ಆಲ್ಡಿಹೈಡು, ಆ್ಯಸಿಡ್, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಅಲ್ಲಿ ಏನಾಗ್ತಿದೆ, ಫಿನಾಕ್ಸೈಡ್ ಅಯಾನ್ ಬರ್ತಾ ಇದೆ. ಫಿನಾಕ್ಸೈಡ್ ಅಯಾನ್ ಅಂದರೆ ಆಕ್ಸಿಜನ್ ಮೇಲಾಗಿದೆ, ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಅಂದರೆ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಬೇಕು, ಕಡಿಮೆ ಮಾಡಬೇಕು. ಅದು ಕಡಿಮೆ ಯಾವಾಗ ಮಾಡುತ್ತೆ, ವೆನ್ ಇಟ್ ಇಸ್ ಅಟ್ಯಾಚ್ ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಏನು ಮಾಡುತ್ತೆ, ಎಕ್ಸಸ್ ಎಲೆಕ್ಟ್ರಾನ್ಸ್ನ ಪುಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ದ ನೆಗೆಟಿವ್ ಚಾರ್ಜ್ ಆನ್ ದಿ ಆಕ್ಸಿಜನ್ ಈಸ್ ಡಿಕ್ರೀಸ್ಡ್. ಆ ಇಂಟೆನ್ಸಿಫಿಕೇಷನ್ ಏನಾಗುತ್ತೆ, ಕಡಿಮೆ ಮಾಡುತ್ತೆ. ಹಾಗಾಗಿ ಅಸಿಡಿಕ್ ಕ್ಯಾರೆಕ್ಟರ್ದು ಫಿನಾಲ್ದು ಇನ್ಕ್ರೀಸ್ ಆಗುತ್ತೆ. ಎಗೇನ್ ಸೇಮ್ ಇಲ್ಲಿ ಏನಿದೆ, ಫಿನಾಲ್ ಇದೆ, ಅದಕ್ಕೊಂದು G ಗ್ರೂಪ್ನ ಆ್ಯಡ್ ಮಾಡಿದ್ವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಆ್ಯಡ್ ಮಾಡಿದ್ವಿ. ವಾಟರ್ ಹಾಕಿದಾಗ ಏನಾಗುತ್ತೆ, ಫಿನಾಕ್ಸೈಡ್ ಅಯಾನ್ ಬರುತ್ತೆ. ಆ ಫಿನಾಕ್ಸೈಡ್ ಅಯಾನು ಸ್ಟೆಬಿಲಿಟಿ ಯಾವ ಥರ ಆಗುತ್ತೆ ಅಂತ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆದರೆ ಬೇರೆ ಥರ ಆಗುತ್ತೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದರೆ ಬೇರೆ ಥರ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪಿಂದ ಇಟ್ ಗೋಯಿಂಗ್ ಟು ಪುಲ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ O-, ಹಂಗಾಗಿ ಏನಾಗುತ್ತೆ, ಸ್ಟೆಬಿಲಿಟಿ. ಅದೇ ರೀತಿ ಲೆಂತ್ ಆಫ್ ದಿ ಆಲ್ಕೈಲ್ ಚೈನ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಎಷ್ಟಿದೆ ಅಂತ, ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಈಗ R ಗ್ರೂಪ್ ಇದ್ದರೆ ಏನಾಗುತ್ತೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ 1 ಇದೆಯಾ, 2 ಇದೆಯಾ, ಅದು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅಥವಾ ಇಮಿಡಿಯೇಟ್ಲಿ COOH ಗ್ರೂಪ್ ಅಟ್ಯಾಚ್ ಆಗಿದೆಯಾ, ಆಫ್ಟರ್ 2 ಕಾರ್ಬನ್ ಆಟಮ್ ಆಲ್ಫಾ ಆ್ಯಸಿಡ್, ಬೀಟಾ ಆ್ಯಸಿಡ್, ಅದನ್ನು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫಾರ್ಮಿಕ್ ಆ್ಯಸಿಡ್ ವಿತೌಟ್ ಎನಿ ಆಲ್ಕೈಲ್ ಗ್ರೂಪ್ HCOOH ಗ್ರೂಪ್ ಇದೆ, 10 times ಸ್ಟ್ರಾಂಗರ್ ದ್ಯಾನ್ ಅಸ್ಟಿಕ್ ಆ್ಯಸಿಡ್ ವಿತ್ CH3COOH. H ಮತ್ತು CH3 ಗ್ರೂಪ್ ಇದೆ. CH3 ಗ್ರೂಪ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಯಿತು ಅಂದರೆ ಅಸಿಡಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಫಾರ್ಮಿಕ್ ಆ್ಯಸಿಡ್ ಇಸ್ ಮೋರ್ ಸ್ಟ್ರಾಂಗರ್ ಆ್ಯಸಿಡ್ ದ್ಯಾನ್ ದಟ್ ಆಫ್ ದಿ ಅಸ್ಟಿಕ್ ಆ್ಯಸಿಡ್. ಅದೇ ಥರ ಪ್ರೊಪನೋಯಿಕ್ ಆ್ಯಸಿಡ್ ತೊಗೊಂಡ್ರೆ ಅದು ಮತ್ತು ಅಸ್ಟಿಕ್ ಆ್ಯಸಿಡ್ನ ಕಂಪೇರ್ ಮಾಡಿದ್ರೆ ಅಸ್ಟಿಕ್ ಆ್ಯಸಿಡಲ್ಲಿ CH3 ಗ್ರೂಪ್ ಇದೆ, ಪ್ರೊಪನೋಯಿಕ್ ಆ್ಯಸಿಡಲ್ಲಿ ಏನಾಗಿದೆ, CH3CH2 ಗ್ರೂಪ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ದಟ್ ಈಸ್ ಮಚ್ ಮೋರ್
weaker acid than that of acetic acid. ಹಾಗೆ ಹೈಯರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಗ್ರೇಟರ್ ವಿಲ್ ಬಿ ದಿ ಅಸಿಟಿಕ್ ಸ್ಟ್ರೆಂತ್. ಈಗ ಅದೇ ಥರ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳೋಣ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ಕಾರ್ಬಾಕ್ಸಿಲೇಟ್ ಅಯಾನ್ ಮೇಲೆ ಇರುವಂಥ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಪುಲ್ ಮಾಡುತ್ತೆ. ಪುಲ್ ಮಾಡಿದಾಗ ಏನಾಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸ್ಟೆಬಿಲಿಟಿ ಇನ್ಕ್ರೀಸ್ ಆಯಿತು ಅಂದರೆ ಆಟೋಮೆಟಿಕಲಿ ಅಸಿಟಿಕ್ ಸ್ಟ್ರೆಂತು ಇನ್ಕ್ರೀಸ್ ಆಗುತ್ತೆ. ಒಂದಿತ್ತು ಅಂದಕ್ಕಿಂತ 2-3 ಇದ್ದಾಗ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ಫೋರ್ ಟ್ರೈ ಕ್ಲೋರೋ ಅಸಿಟಿಕ್ ಆಸಿಡ್ ಇಸ್ ಸ್ಟ್ರಾಂಗೆಸ್ಟ್ ಅಮಾಂಗ್ ದಿ ಕ್ಲೋರೋ ಅಸಿಟಿಕ್ ಆಸಿಡ್ಸ್. 3 ಇದ್ದಾಗ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದೇ ಎಗೇನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತ ತಿಳ್ಕೊಳ್ಳೋಣ. ಈ ವೈ ಗ್ರೂಪ್ನ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ಆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಡಿಕ್ರೀಸ್ ಆಗಿದ ತಕ್ಷಣ ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಅದೇ ಥರ ಈಗ ನಾವೇನು ಮಾಡ್ತಿದ್ದೀವಿ, 2 ಆ್ಯಸಿಡ್ನ ಕಂಪೇರ್ ಮಾಡೋಣ. ಒಂದು ಆಲಿಫ್ಯಾಟಿಕ್ ಆ್ಯಸಿಡ್, ಒಂದು ಆರೋಮ್ಯಾಟಿಕ್ ಆ್ಯಸಿಡ್. ಏನಾಗುತ್ತೆ ಅಂತ, as an aliphatic acid, the presence of electron withdrawing substituent disperses the negative charge on the carboxylate anion, thus stabilizes it and then increases the acidity of aromatic acid. On the other hand, electron releasing group ittu anta itkolna, it intensifies the negative charge. ಎಲೆಕ್ಟ್ರಾನ್ ರಿಲೀಸಿಂಗ್, ಎಲೆಕ್ಟ್ರಾನ್ ಡೊನೇಟಿಂಗ್ ಅಂದರೆ ಆ ಚಾರ್ಜ್ ತನ್ನ ಹತ್ರ ಇರೋ ಚಾರ್ಜ್ ಕೊಟ್ಟು ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಹೋದಂಗೆ ಅಸಿಡಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇವಾಗ ಕಂಪೇರ್ ಮಾಡೋಣ. ಬೆಂಜೋಯಿಕ್ ಆಸಿಡ್, ನೈಟ್ರೋಬೆಂಜೋಯಿಕ್ ಆಸಿಡ್. ನೈಟ್ರೋ ಗ್ರೂಪ್ ನಿಮಗೆ ಗೊತ್ತು, ನೈಟ್ರೋ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದರೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆದರೆ ಯಾವ ಗ್ರೂಪಲ್ಲಿದೆ, ಯಾವ ಪೊಸಿಷನ್ಲಿದೆ ಅನ್ನೋದು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಮೆಟಾ ಪೊಸಿಷನ್ ಇರ್ಬೋದು, ಆರ್ಥೋ ಪೊಸಿಷನ್ ಇರ್ಬೋದು, ಇಲ್ಲ ಅಂದರೆ ಪ್ಯಾರಾ ಪೊಸಿಷನ್ ಇರ್ಬೋದು. ಅಮಾಂಗ್ ದ ನೈಟ್ರೋಬೆಂಜೋಯಿಕ್ ಆಸಿಡ್, ಆರ್ಥೋ ಐಸೋಮರ್ ಇಸ್ ಸ್ಟ್ರಾಂಗರ್ ದೆನ್ ಅದರ್ ಟು ಬಿಕಾಸ್ ಆಫ್ ಆರ್ಥೋ ಎಫೆಕ್ಟ್. ಬಿಕಾಸ್ ಆಫ್ ಪ್ಯಾರಾ ಮೆಟಾ nitrobenzoic acid, para isomer is stronger because NO2 group exert both minus R and minus I effect, whereas the meta isomer resonance effect is absent. In benzoic acid, no other substituent group is there, therefore it's the weakest acid. Okay, with respect to aromatic compounds ತಗೊಂಡ್ರೆ ನೀವು 2 ಎಫೆಕ್ಟ್ನ ಕನ್ಸಿಡರ್ ಮಾಡ್ಕೋಬೇಕು. ಒಂದು ಇಂಡಕ್ಟಿವ್ ಎಫೆಕ್ಟ್ನ ನೋಡಬೇಕಾಗತ್ತೆ, ಇನ್ನೊಂದು ರೆಸೊನೆನ್ಸ್ ಎಫೆಕ್ಟ್ನ ನೋಡಬೇಕಾಗತ್ತೆ. ಸೊ ಅವೆರಡರಲ್ಲೇನು ಪ್ರೊನೌನ್ಸ್ಡ್ ಆಗಿರುವಂಥದ್ದು ಯಾವುದು ಅಂದರೆ ರೆಸೊನೆನ್ಸ್ ಎಫೆಕ್ಟ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ಟೆಲ್ ವಿಚ್ ಒನ್ ಇಸ್ ಮೋರ್ ಅಸಿಡಿಕ್ ಅಂಡ್ ವಿಚ್ ಲೆಸ್ ಅಸಿಡಿಕ್ ಅಂತ. ಆಯ್ತಲ್ಲ, ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಅಮೈನೋ ಗ್ರೂಪ್ನ ತೊಗೊಳ್ತಾ ಇದ್ವಿ, NH2 ಗ್ರೂಪ್. ಅಮೈನೋ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದಾಗ ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ಪ್ಯಾರಾ ಪೊಸಿಷನ್ಲಿದ್ದಾಗ ಅದರದ್ದು ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಹೇಳ್ತಾರೆ. ಪ್ಯಾರಾ ಅಮೈನೋ ಬೆಂಜೋಯಿಕ್ ಆಸಿಡ್ ಇಸ್ ದಿ ವೀಕರ್ ದ್ಯಾನ್ ಬೆಂಜೋಯಿಕ್ ಆಸಿಡ್. ಇಲ್ಲಿ NH2 ಗ್ರೂಪ್ exert both minus I effect and plus R effect. Resonance effect being stronger, it predominates. Due to the strong electron releasing effect of NH2 group, the carboxylate ion is destabilized and acidic strength decreases. So NH2 group is an electron releasing group, electron donating group. Electron donating group ಇದ್ದಾಗ ಏನಾಗುತ್ತೆ, ಡಿಸ್ಟೆಬಿಲೈಸ್ ಆಗುತ್ತೆ. ಡಿಸ್ಟೆಬಿಲೈಸ್ ಆದಾಗ ಏನಾಗುತ್ತೆ, ಅಸಿಡಿಟಿ ಡಿಕ್ರೀಸ್ ಆಗುತ್ತೆ. ಅದೇ ಥರ ಈಗ ಅಮೋನಿಯಾ ಕಂಪೇರ್ ಮಾಡೋಣ. ಅಮೋನಿಯಾ ಮತ್ತು ಅಮೈನ್ಸ್ನ ಕಂಪೇರ್ ಮಾಡಿದ್ರೆ ಅಮೋನಿಯಾ ಏನಾಗುತ್ತೆ, ಅಮೈನ್ಸ್ ಮತ್ತು ಅಮೋನಿಯಾ ಬೋತ್ ಆಫ್ ದಮ್ ಆರ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ನೈಟ್ರೋಜನ್. ಆ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಇಟ್ ಕ್ಯಾನ್ ಅಂಡರ್ಗೋ ಪ್ರೋಟೋನೇಷನ್ ಆಗುತ್ತೆ. ಹಾಗಾಗಿ ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕಾಂಟ್ರಿಬ್ಯೂಟ್ ಮಾಡುತ್ತಲ್ಲ ಅಂಥದ್ದನ್ನು ನಾವು ಬೇಸ್ ಅಂತ ಕರಿತೀವಿ. ಹಾಗಾಗಿ ಅಕಾರ್ಡಿಂಗ್ ಟು ಲೂವಿಸ್ ಕಾನ್ಸೆಪ್ಟಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಇರೋದಕ್ಕೋಸ್ಕರ ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಲೂವಿಸ್ ಬೇಸಸ್. ಸೊ ಅಮೋನಿಯಾ ಅಮೈನ್ಸ್ ಎರಡೂ ಬೇಸಿಕ್ ಇನ್ ನೇಚರ್. ಅವೆರಡೂ ಕಂಪೇರ್ ಮಾಡಿದ್ರೆ ಎಗೇನ್ ಇಲ್ಲಿ ಅಮೋನಿಯಾದಲ್ಲಿ ಏನಾಗ್ತಿದೆ, ಬರೀ ಹೈಡ್ರೋಜನ್ ಇದೆ. ವೆರಾಸ್ ಇನ್ ದಿ ಕೇಸ್ ಆಫ್ ದಿ ಅಮೈನ್ಸಲ್ಲಿ ಏನಾಗ್ತಿದೆ, ಒನ್ ಆಫ್ ದಿ H ಇಸ್ ರೀಪ್ಲೇಸ್ಡ್ ಬೈ R ಗ್ರೂಪ್. ಇಫ್ ದಟ್ R ಗ್ರೂಪ್ ಇಸ್ ಅನ್ ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆದರೆ ಸೊ ಇಟ್ ಗೋಯಿಂಗ್ ಟು ಮೇಕ್ಸ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ಅವೈಲಬಲ್ ಫಾರ್ ಪ್ರೋಟೋನೇಷನ್. ಸೊ ತನ್ನ ಎಲೆಕ್ಟ್ರಾನ್ಸು ಅದು ಕೊಡುತ್ತೆ. ಈಗ ನೈಟ್ರೋಜನ್ ಮೇಲಿರುವಂಥ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗೆ ದ ಆಲ್ಕೈಲ್ ಗ್ರೂಪಲ್ಲಿರುವಂಥ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನು ಕೊಡುತ್ತೆ, ಕಾಂಟ್ರಿಬ್ಯೂಟ್ ಮಾಡುತ್ತೆ. ದೇರ್ ಬೈ ಇಟ್ ಗೋಯಿಂಗ್ ಟು ಸ್ಟೆಬಿಲೈಸಸ್ ದಿ ಕಾಂಪೌಂಡ್ ಯಾವುದಿರುತ್ತೋ ಅದು ಅಮೈನ್ಸ್ನ ಸ್ಟೆಬಿಲೈಸ್ ಮಾಡುತ್ತೆ. ದೇರ್ ಫೋರ್ ಇಟ್ ಈಸ್ ಮೋರ್ ಬೇಸಿಕ್ ಕಂಪೇರ್ಡ್ ಟು. ಅದೇ ಎಗೇನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತ ತಿಳ್ಕೊಳ್ಳೋಣ. ಈ ವೈ ಗ್ರೂಪ್ನ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ಆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಡಿಕ್ರೀಸ್ ಆಗಿದ ತಕ್ಷಣ ಅಸಿಡಿಟಿ ಏನಾಗ್ತಾ ಹೋಗುತ್ತೆ,
ಹೋಗುತ್ತೆ. ಈಥೈಲ್ ಅಮೈನ್ ಮತ್ತು ಮಿಥೈಲ್ ಅಮೈನ ಕಂಪೇರ್ ಮಾಡಿದ್ರೆ ಮಿಥೈಲ್ ಅಮೈನ್ ಏನಾಗುತ್ತೆ, ಮೋರ್ ಸ್ಟ್ರಾಂಗರ್ ಬೇಸ್ ಬಿಕಾಸ್ ಇಟ್ ಹ್ಯಾಸ್ ಮೋರ್ ಪ್ಲಸ್ ಐ ಎಫೆಕ್ಟ್ ದ್ಯಾನ್ ದಟ್ ಆಫ್ ದಿ ಮಿಥೈಲ್ ಗ್ರೂಪ್. ಹಾಗಾಗಿ ಈಥೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಮಿಥೈಲ್ ಅಮೈನ್ಸ್ ಅಂತ ಹೇಳ್ತೀವಿ. ಆ ಥರ ಈಗ ಅರೈಲ್ ಅಮೈನ್ಸು ಮತ್ತು ಆಲ್ಕೈಲ್ ಅಮೈನ್ಸ್ನ ಕಂಪೇರ್ ಮಾಡಿದ್ರೆ ಈ ಅರೈಲ್ ಅಮೈನ್ಸ್ನ ಆಲ್ಕೈಲ್ ಅಂದರೆ ಅರೈಲ್ ಗ್ರೂಪ್ ಏನಿದೆಯಲ್ಲ C6H5 ಗ್ರೂಪ್ ಏನಿದೆಯಲ್ಲ ಅದು ಮೈನಸ್ ಎಫೆಕ್ಟ್ ಎಕ್ಸಾಕ್ಟ್ ಮಾಡ್ತಾ ಇದೆ ಅಂತ ತೊಗೊಂಡ್ರೆ ಆವಾಗ ಏನು ಹೇಳ್ತೀವಿ ಅಂತಂದರೆ ಅಸಿಡಿಟಿ ಡಿಕ್ರೀಸ್ ಆಗುತ್ತೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಈಸಿಲಿ ಅವೈಲಬಲ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂದರೆ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ತನ್ನ ಕಡೆ ಹೇಳ್ಕೊಳ್ಳೋದ್ರಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಇಟ್ಸ್ ನಾಟ್ ಈಸಿಲಿ ಅವೈಲಬಲ್ ಫಾರ್ ಪ್ರೋಟೋನೇಷನ್ ಹಾಗಾಗುತ್ತೆ. ಅಥವಾ ಇದನ್ನು ನಾವು ರೆಸೊನೇಟಿಂಗ್ ಎಫೆಕ್ಟಲ್ಲೂ ಎಕ್ಸ್ಪ್ಲೈನ್ ಮಾಡ್ಬೋದು. ರೆಸೊನೇಟಿಂಗ್ ಎಫೆಕ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಏನಾಗುತ್ತೆ, ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ಇನ್ವಾಲ್ವ್ಡ್ ಇನ್ ದಿ ರೆಸೊನೆನ್ಸ್. The lone pair of electron is not present only on the nitrogen, it is also present in all 6 carbon atom ಆಗುತ್ತೆ. Because of that it's less available for protonation ಹಾಗಾಗುತ್ತೆ. If it's an electron withdrawing group, electron donating group ಇತ್ತು ಅಂದರೆ ಬೇಸಿಕ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಅನಿಲಿನ ತಗೊಂಡ್ರೆ ನಾವು ಅನಿಲಿನಲ್ಲಿ ಏನಾಗ್ತದೆ, NH2 ಗ್ರೂಪ್ ಇದೆ. NH2 ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿರೋದಕ್ಕೋಸ್ಕರ ಏನಾಗುತ್ತೆ, directly attached to benzene ring. So the unshared pair of electron and the nitrogen are involved in resonance, therefore it's not easily available for protonation. So ನನಗೀಗ ಆಲ್ಕೈಲು ಮತ್ತು ಆರೋಮ್ಯಾಟಿಕ್ ಅಮೈನ್ಸ್ನ ಕಂಪೇರ್ ಮಾಡಿದ್ರೆ ಆರೋಮ್ಯಾಟಿಕ್ ಅಮೈನ್ಸಲ್ಲಿರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸ್. ಹಾಗಾಗಿ ಏನಾಗುತ್ತೆ, ದಟ್ ವಿಲ್ ಬಿ ಲೆಸ್ ಬೇಸಿಕ್ ಕಂಪೇರ್ ಟು ದಟ್ ಆಫ್ ದಿ ಅಮೈನ್ ಆಗುತ್ತೆ. ಹಾಗಾದರೆ ಈಗ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಒಂದಷ್ಟು ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ವಿಚ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಸ್ ಮೋಸ್ಟ್ ಅಸಿಡಿಕ್ ಅಂತ. ಸೊ ಅವರೇ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ COOH ಗ್ರೂಪ್ ಇದೆ, ಬಟ್ ಫಸ್ಟು ಬಿಟ್ಟರೆ ಸೆಕೆಂಡು ಥರ್ಡು ಫೋರ್ತಲ್ಲಿ ಏನಾಗ್ತಿದೆ, CL ಗ್ರೂಪ್ ಇದೆ. ಸೊ CL ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂದರೆ ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಯಾವುದು ಮೋಸ್ಟ್ ಸ್ಟೇಬಲ್, ಮೋಸ್ಟ್ ಅಸಿಡಿಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ರೂಲ್ಡ್ ಔಟ್. ಈ ಮೂರಲ್ಲಿ ಯಾವುದಾಗುತ್ತೆ ಅಂದರೆ CL ಗ್ರೂಪು ಇಟ್ ಈಸ್ ಇಮಿಡಿಯೇಟ್ಲಿ ಅಟ್ಯಾಚ್ ಟು COOH ಗ್ರೂಪ್ ಇದ್ದಾಗ ನಿಮ್ಮದು ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ, ಇಟ್ ವಿಲ್ ಬಿ ಮೋರ್ ಇಫ್ ಇಟ್ ಇಸ್ ನಿಯರರ್ ಟು ದಿ ಗ್ರೂಪ್ ಆಗುತ್ತೆ. ಹಾಗಾಗಿ ಆನ್ಸರ್ ವಿಲ್ ಬಿ ದಿ ಸೆಕೆಂಡ್ ಒನ್, CH3 CH2 CHCl COOH ಇಸ್ ದಿ ಆನ್ಸರ್. ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇವಾಗ ಕಂಪೇರ್ ಮಾಡೋಣ. ಬೆಂಜೋಯಿಕ್ ಆ್ಯಸಿಡ್, ನೈಟ್ರೋಬೆಂಜೋಯಿಕ್ ಆ್ಯಸಿಡ್. ನೈಟ್ರೋ ಗ್ರೂಪ್ ನಿಮಗೆ ಗೊತ್ತು, ನೈಟ್ರೋ ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದರೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆದರೆ ಯಾವ ಗ್ರೂಪಲ್ಲಿದೆ, ಯಾವ ಪೊಸಿಷನ್ಲಿದೆ ಅನ್ನೋದು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಮೆಟಾ ಪೊಸಿಷನಲ್ಲಿ ಇರ್ಬೋದು, ಆರ್ಥೋ ಪೊಸಿಷನ್ ಇರ್ಬೋದು, ಇಲ್ಲ ಅಂದರೆ ಪ್ಯಾರಾ ಪೊಸಿಷನಲ್ಲಿ ಇರ್ಬೋದು. ಅಮಾಂಗ್ ದಿ ನೈಟ್ರೋಬೆಂಜೋಯಿಕ್ ಆ್ಯಸಿಡ್ ಆರ್ಥೋ ಐಸೋಮರ್ ಇಸ್ ಸ್ಟ್ರಾಂಗರ್ ದೆನ್ other two because of ortho effect. Because of para meta nitrobenzoic acid, para isomer is stronger because NO2 group. ಹಾಗಾದ್ರೆ ವಿಚ್ ಕಾಂಪೌಂಡ್ ಇಸ್ ಮೋರ್ ಬೇಸಿಕ್? ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಇಲ್ಲೊಂದು ನೋಡ್ಕೊಳ್ಳಿ, ಇಲ್ಲಿ ಟ್ರಿಕ್ಕಿ ಆಗಿದೆ, ನೋಡ್ಕೊಳ್ಳಿ ಹೇಗಿದೆ ಅಂತ. ಒಂದು sp2 ಹೈಬ್ರಿಡೈಸ್ಡ್ಗೆ ಅಟ್ಯಾಚ್ ಆಗಿರೋ ನೈಟ್ರೋಜನ್ ಇದೆ ಎರಡು ಎಕ್ಸಾಂಪಲಲ್ಲಿ. ಇನ್ನೆರಡು ಎಕ್ಸಾಂಪಲಲ್ಲಿ ಏನಾಗ್ತಿದೆ, sp3ಗೆ ಅಟ್ಯಾಚ್ ಆಗಿರುವಂಥದ್ದು ಇದೆ. ಸೊ ನಿಮಗೆ ಗೊತ್ತು sp2 sp3 ಬೇಸ್ ಮೇಲೆ ನೀವು ಹೇಳ್ತಾ ಹೋದರೆ ಈಗ NH2 ಗ್ರೂಪಿಗೆ ಏನು ಮಾಡಬೇಕು, NH2 ಗ್ರೂಪ್ಗೆ ಬೇಸಿಕ್ ಅಂತ ನಾವು ಕರಿಬೇಕು ಅಂದರೆ NH2 ಗ್ರೂಪ್ ಏನಿದೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂದರೆ ನೈಟ್ರೋಜನ್ ಏನಾಗಿರಬೇಕು, ಇಟ್ ಶುಡ್ ಬಿ ಫ್ರೀಲಿ ಅವೈಲಬಲ್. ಸೊ ನೀವು ಈಗ ಅನಿಲಿನ್ ತೊಗೊಂಡ್ರೆ ಅಥವಾ ಪ್ಯಾರಾ ಮಿಥೈಲ್ ಅನಿಲಿನ ತೊಗೊಂಡ್ರೆ ವಿಚ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸ್. ಹಾಗಾಗಿ ಎರಡು ಆನ್ಸರ್ ಕರೆಕ್ಟ್ ಆಗೋಕ್ಕಲ್ಲ, ಅದು ರೂಲ್ಡ್ ಔಟ್ ಆಗುತ್ತೆ. ಸೊ ಈ ಎರಡು ಎಕ್ಸಾಂಪಲ್ನ ನಾವು ಕಂಪೇರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಒಂದರಲ್ಲಿ NH2 ಗ್ರೂಪ್ ಇದೆ ವಿತ್ ಅ ಬೆನ್ಸಿನ್ ರಿಂಗ್ ಇದೆ, ಇನ್ನೊಂದರಲ್ಲಿ NH2 ಗ್ರೂಪ್ ವಿತ್ CH3 ಗ್ರೂಪ್ ಇದೆ. ಅಗೇನ್ ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಪ್ಯಾರಾ ಪೊಸಿಷನ್. ಹೇಗಾಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಅಮೈನ್ಸ್ ಆರ್ ಮೋಸ್ಟ್ ಕಾಮನ್ ಆರ್ಗ್ಯಾನಿಕ್ ಬೇಸಸ್ ಆ್ಯಂಡ್ ಆಲ್ಕೈಲ್ ಅಮೈನ್ಸ್ ಆರ್ ಯೂಶಲಿ ಮೋರ್ ಬೇಸಿಕ್ ದ್ಯಾನ್ ಅನಿಲಿನ್ ಹೂಸ್ ಬೇಸಿಸಿಟಿ ಮೇ ಬಿ ಮಾಡಿಫೈ ಬೈ ದಿ ಸಬ್ಸ್ಟಿಟ್ಯೂಯೆಂಟ್ ಇನ್ ದಿ ಬೆನ್ಸಿನ್ ರಿಂಗ್ ಅಂತ ಹೇಳ್ತಾ ಇದೆ. ಸೊ ಇಲ್ಲೇನಾಗ್ತಿದೆ, ನಾನು ಮುಂಚೆನೇ ಹೇಳ್ದಂಗೆ ಆರೋಮ್ಯಾಟಿಕ್ ರಿಂಗ್ ಇರುವಂಥದ್ದು ಎರಡು ಆನ್ಸರ್ಗಳನ್ನು ನಾವು ರೂಲ್ಡ್ ಔಟ್ ಮಾಡಬೇಕಾಗತ್ತೆ. ಇನ್ನು ಎರಡನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಇನ್ನೊಂದರಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ನಾಟ್ ಈಸಿಲಿ ಅವೈಲಬಲ್. ಹಾಗಾಗಿ ಫಸ್ಟ್ ಒನ್ ಇಸ್ ದಿ ಆನ್ಸರ್. ಸೊ ಸೈಕ್ಲೋಹೆಕ್ಸೈಲ್ ಅಮೈನ್ ಇಸ್ ದಿ ಆನ್ಸರ್ ಅಂತ ಹೇಳ್ತೀವಿ. ಹಾಗಾದ್ರೆ ವಿಚ್ ಇಸ್ ದಿ ಲೀಸ್ಟ್ ಬೇಸಿಕ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಇದೇ ಎಕ್ಸಾಂಪಲ್ನ ತೊಗೊಂಡ್ರೆ, ಸೊ ಲೀಸ್ಟ್ ಬೇಸಿಕ್ ಅಂದರೆ ಇವೆರಡು ಮೋಸ್ಟ್ ಬೇಸಿಕ್ ಆಗುತ್ತೆ. ಸೊ ಲೀಸ್ಟ್ ಬೇಸಿಕ್ ಇದರಲ್ಲಿ ಏನಾಗ್ತಿದೆ, CH3 ಗ್ರೂಪ್ ಇದೆ. CH3 ಗ್ರೂಪ್ ಎಲ್ಲಿದೆ, ಪ್ಯಾರಾ ಪೊಸಿಷನ್ಲಿದೆ. ಪ್ಯಾರಾ ಪೊಸಿಷನ್ ಇದ್ದಾಗ ಏನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನು ಕೊಡುತ್ತೆ. ಸೊ ಯಾವುದು, ಮಿಥೈಲ್ ಗ್ರೂಪ್. ಹಾಗಾಗಿ ದಿಸ್ ವಿಲ್ ಬಿ ದಿ ಆನ್ಸರ್.
ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ನೀವು ತೊಗೊಂಡ್ರೆ ವಿತ್ ಸಬ್ಸ್ಟಿಟ್ಯೂಟೆಡ್ ಬೆಂಜೋಯಿಕ್ ಆ್ಯಸಿಡ್ ಇಸ್ ಮೋಸ್ಟ್ ಅಸಿಡಿಕ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೆಂಜೋಯಿಕ್ ಆ್ಯಸಿಡ್ನ ಕೊಡ್ತಾ ಇದ್ದಾರೆ. ಬೆಂಜೋಯಿಕ್ ಆ್ಯಸಿಡಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದರೆ ಮೋರ್ ಅಸಿಡಿಕ್ ಆಗುತ್ತೆ. ಸೊ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ, ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಈ CH3 ಗ್ರೂಪ್ ಏನಿದೆಯಲ್ಲ ಇದು ಎರಡೂ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಸೊ ಹಾಗಾಗಿ ಎರಡು ಆನ್ಸರ್ ರೂಲ್ಡ್ ಔಟ್ ಆಗುತ್ತೆ. ಇವೆರಡನ್ನ ಚೆಕ್ ಮಾಡಬೇಕು. ಸೊ ನಿಮಗೆ ಗೊತ್ತು, ಇಲ್ಲಿ ಮೆಟಾ ಪೊಸಿಷನ್ಲಿದೆ, ಇಲ್ಲೇನಾಗ್ತಿದೆ ಪ್ಯಾರಾ ಪೊಸಿಷನ್ಲಿದೆ. ಮೆಟಾ ಪೊಸಿಷನ್ಗಿನ್ನ ಪ್ಯಾರಾ ಪೊಸಿಷನಲ್ಲಿ ಇರುವಂಥದ್ದು ಮೆಟಾ ಪೊಸಿಷನಲ್ಲಿ ಇರುವಂಥದ್ದು ಮೋಸ್ಟ್ ಅಸಿಡಿಕ್ ಆಗುತ್ತೆ ಕಂಪೇರ್ ಟು ದಟ್ ಆಫ್ ದಿ ಪ್ಯಾರಾ ಪೊಸಿಷನ್. The metachloro group is more electron withdrawing, acidity enhancing than parachloro group. ಹಾಗಾಗಿ ನಾವು ಅದನ್ನು ದಟ್ ಇಸ್ ದಿ ಆನ್ಸರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ವಿಚ್ ಇಸ್ ದಿ ಲೀಸ್ಟ್ ಬೇಸಿಕ್, ಲೀಸ್ಟ್ ಅಸಿಡಿಕ್ ಯಾವುದು ಅಂತ ತೊಗೊಂಡ್ರೆ, ಸೊ ಇವೆರಡನ್ನೂ ರೂಲ್ಡ್ ಔಟ್ ಆಯಿತು. ಇವೆರಡರಲ್ಲಿ ನಾನು ಕಂಪೇರ್ ಮಾಡಬೇಕಾಗತ್ತೆ. ಲೀಸ್ಟ್ ಯಾವುದು ಅಂತಂದರೆ ನಾನು ಪ್ಯಾರಾ ಪೊಸಿಷನ್ ಇರೋದನ್ನು ತೊಗೋಬೇಕಾಗತ್ತೆ. ಪ್ಯಾರಾಮೀಥೈಲ್ ಗ್ರೂಪ್ ಇಸ್ ಮೋರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಅಸಿಡಿಟಿ ರೆಡ್ಯೂಸಿಂಗ್ ದ್ಯಾನ್ ಮೆಟಾಮಿಥೈಲ್. ಸೊ ಹಾಗಾಗಿ ನಾನು ಇದು ಲೀಸ್ಟ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಆ ಥರ ವಿಚ್ ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ಇಸ್ ಮೋಸ್ಟ್ ಅಸಿಡಿಕ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, CH3O ಇದೆ, OH ಗ್ರೂಪ್ ಇದೆ, ಎಲ್ಲ ಕಡೆಗೂ OH ಗ್ರೂಪ್ ಇದೆ, 2 NO2 ಗ್ರೂಪ್ ಇದೆ, ಇನ್ನೆರಡರಲ್ಲಿ CH3O ಗ್ರೂಪ್ ಇದೆ. ಸೊ ಯಾವುದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು, ಯಾವುದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ನೋಡ್ಕೋಬೇಕು. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದರೆ ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ NO2 ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು ಯಾವ ಪೊಸಿಷನ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಈಸ್ ಪ್ಯಾರಾ ಪೊಸಿಷನ್ಲಿ ಇರುವಂಥದ್ದು. ಆ ಥರ ವಿಚ್ ಒನ್ ಇಸ್ ದಿ ಲೀಸ್ಟ್ ಬೇಸಿಕ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಸೊ ಇವಾಗ ಇವೆರಡಲ್ಲೂ ನಾನು ಲೀಸ್ಟ್ ಬೇಸಿಕ್ ಅಂತ ನೋಡಿಕೊಂಡ್ರೆ ಪ್ಯಾರಾ ಪೊಸಿಷನ್ಲಿ ಇರುವಂಥದ್ದು ಮೆಟಾ ಕಂಪೇರ್ ಮಾಡಿದ್ರೆ ಪ್ಯಾರಾ ಇರುವಂಥದ್ದು ಲೀಸ್ಟ್ ಆಗುತ್ತೆ. ದ ಕಾಂಜುಗೇಟಿವ್ ಎಲೆಕ್ಟ್ರಾನ್ ಡೊನೇಟಿಂಗ್ ಎಫೆಕ್ಟ್ ಆಫ್ ದಿ ಪ್ಯಾರಾ ಮೆಥಾಕ್ಸಿ ಗ್ರೂಪ್ ಡಾಮಿನೇಟ್ಸ್ ಇಟ್ಸ್ ಇಂಡಕ್ಟಿವ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ದೇರ್ಫೋರ್ ಇಟ್ ಇಸ್ ನಾಟ್ ಸೋ ಇನ್ ದಿ ಮೆಥಾಕ್ಸಿ ಗ್ರೂಪ್. ನೋಡ್ಕೋಬೇಕಾಗತ್ತೆ ಹೇಗಾಗತ್ತೆ ಅಂತ. ಮತ್ತು ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ವಿಚ್ ಸಬ್ಸ್ಟಿಟ್ಯೂಟೆಡ್ ಅನಿಲಿನ್ ಇಸ್ ಮೋರ್ ಬೇಸಿಕ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಅನಿಲಿನ್ ಇದೆ, ಎಲ್ಲನೂ ನಮ್ಗೆ ಏನಾಗ್ತಿದೆ ಪ್ಯಾರಾ ಪೊಸಿಷನ್ಗೆ ಇದೆ. ಬಟ್ ಎರಡರಲ್ಲಿ ಏನಾಗ್ತಿದೆ, ಬೇರೆ ಬೇರೆ ಗ್ರೂಪ್ ಇದೆ. ಒಂದು CH3 ಗ್ರೂಪ್ ಇದೆ ವಿಚ್ ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, CH3 ಗ್ರೂಪ್ ಇದೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ, ಕ್ಲೋರೋ ಗ್ರೂಪ್ ಇಸ್ ಆಲ್ಸೋ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, NO2 ಗ್ರೂಪ್ ಇಸ್ ಆಲ್ಸೋ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಮೋಸ್ಟ್ ಬೇಸಿಕ್ ಯಾವುದು ಅಂತ ನಾನು ಹೇಳಬೇಕಾಗತ್ತೆ. ಹಾಗಾಗಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಮೋಸ್ಟ್ ಬೇಸಿಕ್ ಆಗುತ್ತೆ. ಸೊ ಇಲ್ಲಿ CF3 ಗ್ರೂಪ್ ಇದೆ, Cl ಗ್ರೂಪ್ ಇದೆ, NO2 ಗ್ರೂಪ್ ಇದೆ, ಆಲ್ ಆಫ್ ದೆಮ್ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಬೆಸಿಸಿಟಿ ಡಿಕ್ರೀಸ್ ಆಗುತ್ತೆ. The strength of organic bases can be measured by the weakness of the conjugate acid of a base. Electron donating group enhances the basicity while the electron withdrawing group reduces the basicity. Para substituent here range from weakly electron donating to increasingly electron withdrawing group. So hangagi that will be the answer. Again ಇಲ್ಲಿ ಯಾವುದು ನಾವು ವೀಕ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದರೆ ಸೇಮ್ ಎಕ್ಸಾಂಪಲ್ಸ್ ಇದೆ. ವಿಚ್ ಸಬ್ಸ್ಟಿಟ್ಯೂಟೆಡ್ ಅನಿಲಿನ್ ಇಸ್ ಲೀಸ್ಟ್ ಬೇಸಿಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಲೀಸ್ಟ್ ಬೇಸಿಕ್ ಅಂತಂದರೆ ಆನ್ಸರ್ನ ಕೊಡಬೇಕಾಗತ್ತೆ. ಇನ್ನೊಂದು ವಿಚ್ ಆಫ್ A to D ಶೋಸ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಬೆಸಿಸಿಟಿ ಆಫ್ ದಿ ಕಾಂಪೌಂಡ್ 1 to 4 ಅಂತ ಹೇಳ್ತಾರೆ. ಎಲ್ಲ ಕಡೆಗೂ ಏನಿದೆ NH2 ಗ್ರೂಪ್ ಇದೆ, ಇಲ್ಲಿ NH ಇದೆ, ಇಲ್ಲಿ NH2 NH ಇದೆ, ಇದಿದೆ. ಯಾವುದಾಗತ್ತೆ ಅಂತ ನಾವು ಹೇಳಬೇಕಾಗತ್ತೆ. ಸೊ ಆನ್ಸರ್ ಇಸ್ 2, 1, 3 and 4 ಆಗುತ್ತೆ. ಯಾಕೆ ಅಂದರೆ ಎರಡನೇದು ಇಮೈನ್ ಇದೆ, ಇಮೈನ್ ಅಂತ ಕರಿತೀವಿ. ಡಬಲ್ ಬಾಂಡ್ NH ಇದ್ರೆ ಇಮೈನ್ಸ್ ಅಂತ ಕರಿತೀವಿ. ಇಮೈನ್ ಇಸ್ ಲೆಸ್ ಬೇಸಿಕ್ ದ್ಯಾನ್ ಆಲ್ಕಲಮೈನ್ ಬಿಕಾಸ್ ಆಫ್ ದಿ ಡಿಫ್ರೆಂಟ್ ಹೈಬ್ರಿಡೈಸ್ ಸ್ಟೇಟ್ ಆಫ್ ದಿ ನೈಟ್ರೋಜನ್. ಸೊ sp3 ಎಸ್ ಕ್ಯಾರೆಕ್ಟರ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ನಮಗೆ ಅಸಿಡಿಟಿ ಬೆಸಿಸಿಟಿ ಹೇಳ್ತೀವಿ. sp3 ನೈಟ್ರೋಜನ್ ಇಸ್ ಮೋರ್ ಬೇಸಿಕ್ ದ್ಯಾನ್ sp2 ನೈಟ್ರೋಜನ್. ಆ ಥರ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ, ಮೂರನೇ ಎಕ್ಸಾಂಪಲ್ನ ತೊಗೊಂಡ್ರೆ ಅಮಿಡೀನ್ ತೊಗೊಳ್ತೀವಿ. ಆಮೇಲೆ 4ನೇ ತೊಗೊಂಡ್ರೆ ಗುವಡೀನ್ ತೊಗೊಳ್ತೀವಿ. ಸ್ಟ್ರಾಂಗರ್ ಬೇಸಸ್ ಬಿಕಾಸ್ ಆಫ್ ದಿ ರೆಸೊನೆನ್ಸ್ ಸ್ಟೆಬಿಲೈಸ್ ಆಫ್ ದೇರ್ ಕಾಂಜುಗೇಟ್ಸ್. ಈ ಥರ ಕೊಟ್ಟಾಗ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ಯಾವುದಿರುತ್ತೆ ಅಂತ. ವಿಚ್ ಕಾಂಪೌಂಡ್ ಇಸ್ ಲೀಸ್ಟ್ ಅಸಿಡಿಕ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮಾಡಬೇಕು, ಈಗ ಅಸಿಡಿಕ್ ಆಗಬೇಕು ಅಂತಂದರೆ ಈ ಚಾರ್ಜ್ ಏನಿರ್ತಲ್ಲ ಆಕ್ಸಿಜನ್ ಮೇಲೆ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಸ್ಟೆಬಿಲೈಸ್ ಆಗುತ್ತಾ ಇಲ್ವಾ ಅಂತ, ಆಫ್ಟರ್ ಡೊನೇಟಿಂಗ್ ಎ ಪ್ರೋಟಾನ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ಕೋಬೇಕಾಗತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಯಾವುದು ವೀಕ್ ಯಾವುದು ಸ್ಟ್ರಾಂಗ್ ಅಂತ ನಾವು ಹೇಳಬೇಕಾಗತ್ತೆ. ಇಲ್ಲೂ ಅಷ್ಟೇ ಮೋಸ್ಟ್ ಅಸಿಡಿಕ್ ಯಾವುದು ಅಂತಂದರೆ ಅದನ್ನು ನಾವು ಹೇಳಬೇಕಾಗತ್ತೆ. ಕಾಂಜುಗೇಟಿವ್ ಸ್ಟೆಬಿಲೈಸೇಷನ್ ಆಫ್ ಅನ್ ಅನಯಾನ್ ಫಾರ್ಮ್ಡ್ ಬೈ ದ ಡಿಸೋಸಿಯೇಷನ್ ಆಫ್ ಎ ಪ್ರೋಟಾನ್ ಮೇಕ್ಸ್ ದಿ ಕಾಂಪೌಂಡ್ ಮೋರ್ ಅಸಿಡಿಕ್. ಇಲ್ಲೂ ಅಷ್ಟೇ 4 ಆಲ್ಕೋಹಾಲ್ಸ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಸಿಡಿಟಿ ಹೇಳಬೇಕು ಅಂತ. ಅಗೇನ್ ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಹೈಬ್ರಿಡೈಸೇಷನ್.
ಕನ್ಸಿಡ್ರೇಷನ್ ಮಾಡಿಕೊಂಡು ನಾವು ಇದು ಅಂತ ಹೇಳ್ತೀವಿ. ಸೊ sp3 ಇದೆಯಾ, sp ಇದೆಯಾ, ಆ ಬೇಸಿಸ್ ಮೇಲೆ ಹೇಳ್ತೀವಿ. ಹೈಯರ್ ದಿ ಎಸ್ ಕ್ಯಾರೆಕ್ಟರ್ ಆಫ್ ಎ carbon, more electronegativities. Alcohol 3 is enol whose conjugate base is stabilized by conjugation. ಹಂಗಾಗಿ ಆನ್ಸರು ಆಗಿತ್ತು. ಸೊ ನೀವು ಜನರಲ್ ಆಗಿ ಏನು ನೆನ್ಪಿಟ್ಕೋಬೇಕು, ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ಸ್ ಬಟ್ ಲೆಸ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೈಟ್ರೋಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್ಸ್. ಕ್ರಿಸಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಫಿನಾಲ್ಸ್. Ortho-nitro and para-nitrophenols are stronger acid than meta-nitrophenol. Formic acid is stronger than acetic acid. Acetic acid is stronger than formic acid. ಇದಕ್ಕೆ ಗಿವ್ ರೀಸನ್ಸ್ ಪ್ರಕಾರ ಕೇಳ್ಬೋದು ಅಥವಾ ಯಾವುದೋ ಇಪ್ಪಲ್ಲಿ ನಿಮಗೆ ಕೇಳ್ಬೋದು. ಸೊ ಕರೆಕ್ಟಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಮಾಡಿಕೊಂಡ್ರೆ ಈಸಿಯಾಗಿ ಕ್ರಾಕ್ ಮಾಡ್ಬೋದು ಈ ಥರ ಕ್ವಶನ್ಸು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.